ಇನ್ನು ನೇರವಾಗಿ ಮಂಗಳೂರು ಕಡೆ ಹೋಗೋಣ. ಮಂಗಳೂರಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಪರದಾಟನ ಅಥವಾ ಸ್ಟಾಕ್ ಇದೆಯಾ? ಆಟೋ ಚಾಲಕರು ಏನು ಹೇಳ್ತಾರೆ, ವಾಸ್ತವ ಪರಿಸ್ಥಿತಿ ಏನು, ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೆಂಗಳೂರಿನೆಲ್ಲ ಪರದಾಟ, ಮಂಗಳೂರಲ್ಲೂ ಕೂಡ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ ಮೀನುಗಾರರಿಗೆ ತೈಲ ಬೆಲೆ ಎಫೆಕ್ಟ್ ತಟ್ಟಿದೆ ಅಂತೆ ನೋಡಿ. LPG ಗ್ಯಾಸ್ ಬಳಿಕ ಈಗ ಮೀನುಗಾರಿಕೆಗೆ ಡೀಸೆಲ್ ಅಭಾವದ ಬಿಸಿ ತಟ್ಟಿದೆ. ಮೀನುಗಾರಿಕಾ ಬೋಟ್ಗಳಿಗೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಳೆದ 15 ದಿನಗಳಿಂದಲೂ ಕೂಡ ಸರಿಯಾಗಿ ಡೀಸೆಲ್ ಪೂರೈಕೆ ಆಗ್ತಾ ಇಲ್ವಂತೆ. ಇದು ಮೀನುಗಾರಿಕೆಗೆ ಅತಿ ದೊಡ್ಡ ಹೊಡೆತ ಅಂತ ಹೇಳಲಾಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಹೆಚ್ಚಳವಾಗಿರುವ ಹಿನ್ನೆಲೆ ಡೀಸೆಲ್ ಪೂರೈಕೆ ಸ್ಥಗಿತಗೊಂಡಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವ ಬೋಟ್ಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಮಂಗಳೂರು ಮೀನುಗಾರಿಕಾ ಬಂದರಿನಲ್ಲಿ 100ಕ್ಕೂ ಅಧಿಕ ಬೋಟ್ ಲಂಗರ್ ಹಾಕಿ ಹಾಗೆ ನಿಂತ್ಕೊಂಡಿದೆ. ಆಳ ಸಮುದ್ರ ಮೀನುಗಾರಿಕೆಗೆ 10 ದಿನಕ್ಕೆ 6,000 ಲೀಟರ್ ಡೀಸೆಲ್ ಬೇಕೇ ಬೇಕಂತೆ. ಡೀಸೆಲ್ ಇಲ್ಲ ಈಗ. ಸದ್ಯ ಡೀಸೆಲ್ ಪೂರೈಕೆ ವ್ಯತ್ಯಯದಿಂದ ಮೀನುಗಾರರು ಕಂಗಾಲಾಗಿದ್ದಾರೆ ಮಂಗಳೂರಲ್ಲಿ. ಯಾಕಂದ್ರೆ ಅವರ ಜೀವನ ಆಧಾರ ಅಂತ ಇರೋದೇ ಮೀನುಗಾರಿಕೆ. ಅದೇ ಸ್ಥಗಿತ ಆಗ್ಬಿಟ್ರೆ ಹೇಗೆ ಅನ್ನೋದನ್ನ ಮೀನುಗಾರರು ಪ್ರಶ್ನೆ ಮಾಡ್ತಿದ್ದಾರೆ. ಡೀಸೆಲ್ ಪೂರೈಕೆ ಇಲ್ಲ ಅಂತ ಅಂದ್ರೆ ಯಾವ ಕೆಲಸನೂ ಆಗಲ್ಲ, ಡೀಸೆಲ್ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿಯಿಂದಾಗಿ ಅಥವಾ ಯುದ್ಧದ ಪರಿಣಾಮದಿಂದಾಗಿ ಕರಾವಳಿಯಲ್ಲಿ ಅನೇಕ ಉದ್ಯಮಗಳು ನೆಲಕಚ್ಚಿರುವಂಥದ್ದು. ಕರಾವಳಿಯ ಪ್ರಮುಖ ಉದ್ಯಮವಾಗಿರುವಂತಹ ಮೀನುಗಾರಿಕಾ ಉದ್ಯಮಕ್ಕೂ ಕೂಡ ಇದೀಗ ಬಿಸಿ ತಟ್ಟಿರುವಂಥದ್ದು. ನಾವೀಗ ಇರುವಂಥದ್ದು ಮಂಗಳೂರಿನ ಬಂದರ್ನಲ್ಲಿ, ಮೀನುಗಾರಿಕಾ ಬಂದರ್ನಲ್ಲಿ. ಇಲ್ಲೂ ಕೂಡ ಈಗ ಮೀನುಗಾರಿಕಾ ಉದ್ಯಮಕ್ಕೆ ಬಹುದೊಡ್ಡ ಬಿಸಿಯನ್ನು ತಟ್ಟಿದೆ. ಯಾಕಂತ ಹೇಳಿದ್ರೆ ಮೀನುಗಾರಿಕಾ ಬೋಟ್ಗಳು ಅಂದರೆ ಆಳ ಸಮುದ್ರದ ಬೋಟ್ಗೆ ಮುಖ್ಯವಾಗಿ ಅನೇಕ ಬೋಟ್ಗಳು ಕೂಡ ಇಲ್ಲಿ ಇರುತ್ತೆ ಮತ್ತು ಅದರ ಓನರ್ಗಳು ಕೂಡ ಇರ್ತಾರೆ. ಆದರೆ ಅದಕ್ಕೆ ಹಾಕುವಂಥ ಫ್ಯುವೆಲ್ ಏನಿದೆ, ಡೀಸೆಲ್ ಏನಿದೆ, ಅದು ಈಗ ಈ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಸರಿಯಾಗಿ ಪೂರೈಕೆ ಆಗ್ತಿಲ್ಲ ಅಂತ ಹೇಳುವಂತಹ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಬಂಕರ್ಗಳು ಕೂಡ ಕ್ಲೋಸ್ ಆಗಿದೆ. ಮುಖ್ಯವಾಗಿ ಇಲ್ಲಿ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಮಂಡಳಿಯಿಂದಾಗಿ ಒಂದು ರಿಟೇಲರ್ ಆಗಿ ಅಥವಾ ಕನ್ಸ್ಯೂಮರ್ನ ರೀತಿಯಲ್ಲಿ ಈ ಒಂದು ಡೀಸೆಲ್ಗಳು ದೊರೆಯುತ್ತದೆ. ಅಂದರೆ ಈ ಬೋಟ್ನ ಮಾಲೀಕರಿಗೆ ಅಥವಾ ಬೋಟ್ ಯಾವುದು ಮೀನುಗಾರಿಕಾ ಬೋಟ್ ಹೋಗುತ್ತೆ ಇದಕ್ಕೆ ಕನ್ಸ್ಯೂಮರ್ನ ರೀತಿಯಲ್ಲಿ ಅಂದರೆ ಸಬ್ಸಿಡಿ ದರದಲ್ಲಿ ಡೀಸೆಲ್ಗಳು ದೊರೆಯುತ್ತೆ. ಈ ಡೀಸೆಲ್ ಈಗ ಕಳೆದ 20 ದಿನಗಳಿಂದ ಯಾವುದೇ ಡೀಸೆಲ್ ಪೂರೈಕೆ ಆಗ್ತಿಲ್ಲ. ಆ ನಿಟ್ಟಿನಲ್ಲಿ ಏನು ಕನ್ಸ್ಯೂಮರ್ ಡೀಸೆಲ್ ಏನಿದೆ ಅಂದರೆ ಮಾಮೂಲಿ ಬಂಕ್ನಲ್ಲಿರುವಂತಹ ಡೀಸೆಲ್ಗಳೇನಿದೆ ಅಲ್ಲಿಂದನೇ ಹಾಕಿ ಹೋಗುವಂತಹ ಪರಿಸ್ಥಿತಿ ಈ ಮೀನುಗಾರಿಕಾ ಬೋಟ್ಗಳಿಗೆ ಅಂದರೆ ಆಳ ಸಮುದ್ರದ ಬೋಟ್ಗಳಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಅನೇಕ ಬೋಟ್ಗಳು ಈಗ ಬಂದರ್ನಲ್ಲಿ ಲಂಗರ್ ಹಾಕಿದೆ. ಅಂದರೆ ಆ ಪ್ರೈಸ್ನಲ್ಲಿ ಬರುವಂತಹ ಡೀಸೆಲ್ಗೆ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅಥವಾ ಮೀನುಗಾರಿಕೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಬೋಟ್ಗಳು ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದೆ ಇಲ್ಲೇ ಬಾಕಿ ಉಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಈಗ ಮೀನುಗಾರಿಕಾ ಸೀಸನ್ ಆಗಿರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಾರರು ಅಥವಾ ಈ ಬೋಟ್ನ ಮಾಲೀಕರು ಆಳ ಸಮುದ್ರಕ್ಕೆ ಮೀನುಗಾರಿಕೆಗಾಗಿ ಬೋಟನ್ನು ಕಳಿಸ್ತಾರೆ. ಈ ಯುದ್ಧದ ಭೀತಿಯಿಂದಾಗಿ ಸರಿಯಾಗಿ ಸಮರ್ಪಕವಾಗಿ ಡೀಸೆಲ್ಗಳು ಪೂರೈಕೆ ಆಗ್ತಿಲ್ಲ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ಬೋಟ್ಗಳು ಲಂಗರ್ ಹಾಕಿರುವಂಥದ್ದು. ಜೊತೆಗೆ ಏನು ನಿಗಮದ ಮಂಡಳಿಯಿಂದ ಏನು ಸಬ್ಸಿಡಿ ದರದಲ್ಲಿ ಒಂದು ಏನು ಡೀಸೆಲ್ ಸಿಗುತ್ತೆ ಅದು ಕೂಡ ಕಳೆದ 20 ದಿನಗಳಿಂದ ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ದೊರಕ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಕನ್ಸ್ಯೂಮರ್ ಏನು ರೇಟ್ನಲ್ಲಿ ಅಥವಾ ಏನು ಮಾಮೂಲಿ ಡೀಸೆಲ್ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ಗಳು ಏನು ಸಿಗುತ್ತೆ ಅದೇ ರೇಟ್ನಲ್ಲಿ ಹಾಕುವಂತಹ ಪರಿಸ್ಥಿತಿಗಳು ಮೀನುಗಾರಿಕರ ಅಥವಾ ಏನು ಬೋಟ್ ಮಾಲೀಕರಿಗೆ ಎದುರಾಗಿರುವಂಥದ್ದು. ಆ ಪ್ರೈಸ್ನಲ್ಲಿ ಅವರಿಗೆ ಏನು ಬೋಟಲ್ಲಿ ಅಥವಾ ಮೀನುಗಾರಿಕೆ ಮಾಡಲಿಕ್ಕೆ ಆಳ ಸಮುದ್ರದ ಮೀನುಗಾರಿಕೆ ಮಾಡಲಿಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತುಗಳಿದೆ. ಸದ್ಯದ ಮಟ್ಟಿಗೆ ಸರಿಸುಮಾರು 2,000ಕ್ಕೂ ಅಧಿಕ ಬೋಟ್ಗಳು ಮಂಗಳೂರು ಬಂದರ್ನಲ್ಲಿದೆ ಮತ್ತು ಕರಾವಳಿ ಬಂದರ್ನಲ್ಲಿ ಇನ್ನಷ್ಟು ಅಧಿಕ ಬೋಟ್ಗಳಿವೆ. ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೇರಿ ಸರಿಸುಮಾರು 5,000ಕ್ಕೂ ಹೆಚ್ಚು ಬೋಟ್ಗಳಿವೆ. ಈ ಬೋಟ್ಗಳಿಗೆ ನಿಗಮದ ಮಂಡಳಿಯಿಂದ ಅಥವಾ ನಿಗಮದ ನಿಟ್ಟಿನಲ್ಲಿ ಸಬ್ಸಿಡಿ ದರದಲ್ಲಿ ಏನು ಡೀಸೆಲ್ಗಳು ಸಿಗುತ್ತೆ ಇದು ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. 20 ದಿನಗಳಿಂದ ಈ ಡೀಸೆಲ್ಲೇ ಬರ್ತಿಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಮಾಹಿತಿಗಳು ಕೂಡ ದೊರಕ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಬೋಟ್ಗಳು ಮಂಗಳೂರಿನ ಅಥವಾ ಕರಾವಳಿ ಬಂದರ್ನಲ್ಲಿ ಇದೀಗ ಲಂಗರ್ ಹಾಕಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಮಧ್ಯಪ್ರಾಚ್ಯ ರಾಷ್ಟ್ರದ ಯುದ್ಧದ ಭೀತಿಯಿಂದಾಗಿ ಕರಾವಳಿಯ ಮೀನುಗಾರಿಕೆಗೂ ಕೂಡ ಬಹುದೊಡ್ಡ ಏಟು ಸಿಗಲಿದೆ ಮತ್ತು ರಾಷ್ಟ್ರಾದ್ಯಂತ ಅಥವಾ ರಾಜ್ಯದಲ್ಲಿ ಮೀನುಗಾರಿಕಾ ಅಥವಾ ಮೀನುಗಳಿಗೆ ಇನ್ನಷ್ಟು ದರ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾವ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.